ಬೆಂಗಳೂರಿನಲ್ಲಿ ಹೂವುಗಳಿಗೆ ಫುಲ್ ಡಿಮಾಂಡ್. ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದು ಯುಗಾದಿ, ಎರಡನೇದಾಗಿ ಲೋಕಸಭಾ ಚುನಾವಣೆ. ಈ ಸಂದರ್ಭದಲ್ಲಿ ಹಾರ, ತುರಾಯಿ, ಹೂವುಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್. ಬೇಸಿಗೆ ತಾಪಮಾನ ಹೆಚ್ಚಳ ಆಗಿದೆ. ಇದರ ನಡುವೆ ಬೆಲೆ ಏರಿಕೆ ಎಫೆಕ್ಟ್ ಕೂಡ ಕೊಂಚ ಹೆಚ್ಚಾಗಿದೆ. ಕಾರಣ ಬಿಸಿಲು ಹೆಚ್ಚಾಗಿದ್ದಾಗ ಹೂವು ಬಾಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಫ್ರೆಶ್ ತಾಜಾ ಹೂವುಗಳನ್ನು ಖರೀದಿ ಮಾಡೋದಕ್ಕೆ ಪ್ರತಿಯೊಬ್ಬರು ಕೂಡ ಮುಂದಾಗ್ತಾರೆ. ಹಾಗಾಗಿ ಇಲ್ಲಿ 2-3 ಸವಾಲುಗಳನ್ನು ವ್ಯಾಪಾರಿಗಳು ಕೂಡ ಎದುರಿಸ್ತಾ ಇರ್ತಾರೆ. ಇರುವಂಥ ಹೂವುಗಳ ರಕ್ಷಣೆ, ಹೂವುಗಳ ಬೇಡಿಕೆ ಹೆಚ್ಚಾಗಿರುವುದರಿಂದಾಗಿ ಹೂವುಗಳ ಸಪ್ಲೈ ಇರಬಹುದು, ಮತ್ತು ಹೂವುಗಳು ಬಾಡದಿರುವಂತೆ ನೋಡಿಕೊಳ್ಳೋದು. ಇದೆಲ್ಲದರ ಟಾಸ್ಕ್ ನಡುವೆ ಹೂವಿನ ಬೆಲೆ ಕೂಡ ಹೆಚ್ಚಾಗಿದೆ. ಕಾರಣ ಏನು? ಒಂದು ಯುಗಾದಿ, ಎರಡನೇದಾಗಿ ಲೋಕಸಭಾ ಚುನಾವಣೆ. ಹೂವುಗಳ ಖರೀದಿ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಕೆಜಿ ಗುಲಾಬಿಗೆ 400 ರೂಪಾಯಿ, 1 ಕೆಜಿ ಗುಲಾಬಿಗೆ 400 ರೂಪಾಯಿ. ಸೇವಂತಿಗೆ 250ರಿಂದ 300 ರೂಪಾಯಿ. ಮಲ್ಲಿಗೆ 1 ಕೆಜಿಗೆ 600ರಿಂದ 900 ರೂಪಾಯಿವರೆಗೂ ಓಡ್ತಾ ಇದೆ. ನೋಡಿ, ದಿನದಿಂದ ದಿನಕ್ಕೆ ಬೇಸಿಗೆಯ ತಾಪಮಾನ ಹೆಚ್ಚಾಗಿದೆ. ಹೂವುಗಳ ಖರೀದಿ ಭರಾಟೆ ಕೂಡ ಜೋರಾಗಿದೆ. ಯುಗಾದಿ ಬೇರೆ ಬರ್ತಿರೋದ್ರಿಂದಾಗಿ ಯುಗಾದಿಯನ್ನು ವಿಶೇಷವಾಗಿ ಈ ಸಂಪ್ರದಾಯದಲ್ಲಿ ಭಾರತೀಯರೆಲ್ಲರೂ ಕೂಡ ಹೊಸ ವರ್ಷ ಅಂತ ಹೇಳಿ ಪರಿಗಣಿಸ್ತಾರೆ. ಹೊಸ ವರ್ಷದ ಈ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೊಸದಾಗಿರಬೇಕು ಅಂಥೇಳಿ ಬಹಳ ವಿಶೇಷವಾಗಿ ಯುಗಾದಿ ಹಬ್ಬವನ್ನು ಆಚರಿಸ್ತಾರೆ. ಹಾಗಾಗಿ ಅಗತ್ಯ ವಸ್ತುಗಳ ಖರೀದಿ ಕೂಡ ಬಹಳ ಜೋರಾಗಿರುತ್ತೆ. ಅದರಲ್ಲೂ ವಿಶೇಷ ಅಂತ ಹೇಳಿದ್ರೆ ಈ ಹೂವುಗಳು. ಮನೆಯೆಲ್ಲ ಹೂಗಳಿಂದ ಸಿಂಗಾರಗೊಂಡಿರುತ್ತೆ. ಹಾಗಾಗಿ ಹೂವುಗಳ ಬೆಲೆ ಕೂಡ ಬಹಳ ಏರಿಕೆಯಾಗಿದೆ. ಬಹುದೊಡ್ಡ ಟಾಸ್ಕ್ ಇದು. ನೋಡಿ, ಇಂಥ ಬಿಸಿಲಿನ ತಾಪಮಾನದಲ್ಲಿ ಹೂವುಗಳ ರಕ್ಷಣೆ ಇದೆಯಲ್ಲ, ವ್ಯಾಪಾರಿಗಳಿಗೆ ಬಹುದೊಡ್ಡ ಟಾಸ್ಕ್. ನಿನ್ನೆಯಷ್ಟೇ ಹವಾಮಾನ ಇಲಾಖೆ ವರದಿಯನ್ನು ನೀಡ್ತಾ ಇತ್ತು, ಇನ್ನು 2-3 ದಿವಸದಲ್ಲಿ ಇನ್ನೂ 2 ಡಿಗ್ರಿ ತಾಪಮಾನ ಹೆಚ್ಚಾಗುತ್ತೆ ಅಂಥೇಳಿ. ಸೊ ಹಾಗಾಗಿ ಹೂವುಗಳ ರಕ್ಷಣೆಯ ಜೊತೆಗೆ ವ್ಯಾಪಾರ ಭರಾಟೆಯಲ್ಲಿ ವ್ಯಾಪಾರಿಗಳು ತೊಡಗಿಕೊಂಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.